ರಿಶ್ಲಾಗ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಆಸ್ ಯೂಶುವಲ್ ನಮ್ಮ ಅಣ್ಣನ ಮದುವೆ ಇನ್ವಿಟೇಷನ್ ಕಾರ್ಡ್ನ ಎಲ್ಲರಿಗೂ ಕೊಡೋದಕ್ಕೆ. ಸೊ ವೆರಿ ಮಚ್ ಎಕ್ಸೈಟೆಡ್. ಹಾಗೆ ಗ್ಯಾಪಲ್ಲಿ ನನ್ನ ಫ್ರೆಂಡ್ನು, ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತನೂ ಕೂಡ ಮೀಟ್ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದೆ. ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ ಹೋಗೋಣ. ಸರಿನಪ್ಪ, ಲೆಟ್ಸ್ ಗೋ ಟು ಬೆಂಗಳೂರು. ಹಾಗೆ ನಮ್ಮ ಮನೆ ಅನ್ನಪೂರ್ಣೇಶ್ವರಿಗೊಂದು ಹಾಯ್ ಹೇಳ್ಬಿಡದ. ಹಾಯ್ ಮೇಡಮ್ಮ. ಈಗ ಸರಿ ಮಾಡ್ತಿದ್ರೆ ಹೇಗಮ್ಮ ಅಂತ ಹೇಳಪ್ಪ. ಇದು ಯಾವ ಕೆರೆ ಪಪ್ಪ? ದಿಸ್ ಇಸ್ ಮಳವಳ್ಳಿ ಕೆರೆ, ದೊಡ್ಡ ಕೆರೆ. ಹಾಗೆ ನೋಡ್ಕೊಬಿಡಿ. ಈಗ ನಾವು ತಿನ್ನೋದಕ್ಕೆ ಮಳವಳ್ಳಿಗೆ ಎಂಟ್ರಿ ಆದ್ವು. ನಾವೀಗ ತಿನ್ನೋಕೆ ಮಳವಳ್ಳಿಲಿ ಹೋಟೆಲ್ ಶ್ರೀ ರಾಘವೇಂದ್ರದಲ್ಲಿ ಇಡ್ಲಿ ಸಾಂಬಾರ್ ತಿನ್ನೋಕೆ ಬಂದಿದ್ದೀವಿ. ಹಾಯ್. ವಡೆ ತಿಂಬರಿ ಅಂದರೆ ವಡೆ ತಿಂತಾರೆ ಅಪರೂಪ. ಸೊ ನಮ್ಮ ಅಪ್ಪನ ಸಜೆಷನ್ ಮೇಲೆ ಇಲ್ಲಿ ನಾವು ಇಡ್ಲಿ ವಡೆ ಸಾಂಬಾರ್ ತಿನ್ನೋಕೆ ಚೆನ್ನಾಗಿದೆ. ಸ್ವಲ್ಪ ಸ್ವೀಟ್ ಇತ್ತು. ಸೊ ಈಗ ಹೊಟ್ಟೆ ತುಂಬ ಅಲ್ಲ, ಲೈಟಾಗಿ ಇಡ್ಲಿ ಸಾಂಬಾರ್ ತಿನ್ಕೊಂಡು ನನಗೇನೋ ಸ್ವಲ್ಪ ಸ್ವೀಟ್ ಅನ್ನಿಸ್ತು, ಬಟ್ ಇವರಿಬ್ರಿಗೆ ಇಷ್ಟ ಆಯಿತು. ಈಗ ತಿನ್ಕೊಂಡು ಸೀದಾ ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಪಪ್ಪ? ಬೆಂಗಳೂರು, ಡೈರೆಕ್ಟ್ ಬೆಂಗಳೂರು ಶೂಟ್. ಬರ್ತಾ ಮದ್ದೂರಿಂದ ಬೆಂಗಳೂರು ಮೇನ್ ರೋಡ್ಗೆ ಜಾಯಿನ್ ಆಯ್ತೀವಿ. ಓ, ಬೆಂಗಳೂರು ತುಂಬ ಟ್ರಾಫಿಕ್. ಬೆಂಗಳೂರು ಟ್ರಾಫಿಕ್ಗೆ ಫೇಮಸ್ ಅಲ್ವಾ? ನೋಡ್ತಾ ಇದ್ದೀನಿ, ಸ್ವಲ್ಪ ವರ್ಷ ಆದಮೇಲೆ ಬಂದು ನೋಡ್ತಾ ಇದ್ದೀವಿ. ಯಾಕೆ ನಾವು ಬಂದಿದ್ದ ಟೈಮಲ್ಲಿ ಸ್ವಲ್ಪ ಬೇರೆ ಏನೋ ಕೆಲಸಕ್ಕೆ ಬಂದಿದ್ವಿ, ಅವಾಗ ಬ್ಯುಸಿ ಟೈಮಲ್ಲಿ ನೋಡಿರಲಿಲ್ಲ. ಈಗ ನೋಡಬೇಕು ನಮ್ಮ ಬೆಂಗಳೂರು ಯಾವ ರೇಂಜಿಗೆ ಫುಲ್ ಬ್ಯುಸಿಯಾಗಿರುತ್ತೆ ಜನಗಳು ಹೇಳೋ ರೀತಿಲಿ ಅಂತ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ನಮ್ಮ ಮೇಲಿದೆ. ನಾವು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಪಕ್ಕದಲ್ಲೇ ಎಕ್ಸ್ಪ್ರೆಸ್, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ. ನಮಗೆ ಸುಯ್ ಅಂತ ಹೋಗೋಕೆ ಇಷ್ಟ ಇಲ್ಲ, ಸ್ವಲ್ಪ ಹಂಗೆ ರೂಮ್ ಅಂತ ಹೋಗೋದ ಅಂತ ಸರ್ವಿಸ್ ರೋಡ್ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿದೆ ಅಲ್ಲ ಪಪ್ಪ. ಈಗ ನಾವು ಬಾಲಿವುಡ್ ನಟರು ಏನು ಅಮಿತಾಬ್ ಬಚ್ಚನ್ ಸರ್ ಇರ್ಬೋದು, ಧರ್ಮೇಂದ್ರ ಸರ್ ಇರ್ಬೋದು, ಅವರು ಆ್ಯಕ್ಟ್ ಮಾಡಿದಂಥ ಶೋಲೆ ಪಿಕ್ಚರ್ ಒಂದು ಹಿಸ್ಟ್ರಿನೇ ಕ್ರಿಯೇಟ್ ಮಾಡಿತ್ತು. ಆ ಪಿಕ್ಚರ್ನ ಶೂಟ್ ಮಾಡಿದಂಥ ಊರು ರಾಮನಗರದಲ್ಲಿ ಇದ್ದೀವಿ. ಆ ಒಂದು ಮೂವಿಲಿ ಏನು ತೋರಿಸಿದ್ರು ಬೆಟ್ಟ, ಅದು ಇನ್ನೇನೋ ಬರ್ತಾ ಇದೆ, ಹಾಗೆ ತೋರಿಸ್ತೀವಿ, ನೋಡ್ಕೊಳ್ಳಿ. ರಾಮನಗರದ ಆಂಜನೇಯ, ಫೇಮಸ್ ಆಗಿರುವಂಥ ಆಂಜನೇಯನ ಹಂಗೆ ಎಲ್ಲರೂ ಕೈ ಮುಕ್ಕೊಬಿಡಿ. ಹಾಗೆ ಬರ್ತಾ ನಮ್ಮಪ್ಪ ನಾನು ಹೇಳಿದ ಟೈಮಲ್ಲೇ ಈ ಕಡೆ ರೈಟ್ ತಕ್ಕೊಳ್ದೆ ಈಗ ನಾವು ದಾರಿ ತಪ್ಪಿಟ್ಟಿದ್ದೀವಿ. ಈಗ ಯಾವುದೇದೋ ರೋಡಲ್ಲಿ ಹೋಗ್ತಾ ಇದೀವಿ ನೋಡಿ. ದಾರಿ ತಪ್ಪಿರೋದ್ರಿಂದ ಈ ಥರ ಒಂದು ಇದೇನಪ್ಪ ಫಾರ್ಮ ಪಪ್ಪ, ಇದು ತೋಟನಾ? ಬೆಂಗಳೂರು ರೋಡ್ ಕನೆಕ್ಟ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನೋಡೋದ ನಮ್ಮಪ್ಪ ಯಾವ ರೇಂಜಿಗೆ ಸುತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಅಂತ. ಹೆಂಗೋ ದಾರಿ ತಪ್ಕೊಂಡು ಟ್ರೈನ್ ನೋಡಂಗೆ ಆಯಿತು. ಈ ಕ್ರೆಡಿಟ್ಸ್ ನಮ್ಮ ಅಪ್ಪಂಗೆ ಹೋಗ್ಬೇಕು. ಈ ಥರ ಹೊಸ ಜಾಗಕ್ಕೆ ಬಂದಾಗೆಲ್ಲ ಈ ಥರ ದಾರಿ ತಪ್ಪಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ. ದಾರಿ ತಪ್ಪಿದ ಫ್ಯಾಮಿಲಿ. ಆ ಗೇಟ್ ಎತ್ತದೇ ತಡ. ಇಲ್ಲಿ ಬೇರೆ ಎರಡು ಕಡೆ ರೋಡಲ್ಲೂ ನಿಂತ್ಕೊಟ್ಟಿದ್ವಿ. ಆ ಕಡೆಗೆ ಹೋಗೋಕ್ಕಾಗಲ್ಲ, ಈ ಕಡೆಗೆ ಹೋಗೋಕ್ಕಾಗೋದಿಲ್ಲ. ನಮ್ಮ ಇಂಡಿಯನ್ಸ್ಗೆ ಇರೋಂಥ ಪೇಷನ್ಸ್ ಯಾರಿಗೂ ಇಲ್ಲ ಇಲ್ಲಿ ಅಲ್ಲ ಪಪ್ಪ. ನಮ್ಮ ಇಂಡಿಯನ್ಸ್ ಅವ್ರಿಗೆ ತುಂಬ ಪೇಷನ್ಸ್ ನಮ್ಗಳಿಗೆ. ನಾವು ಕೆಂಗೇರಿಗೆ ಬಂದರೆ ಲೊಕೇಶನ್ನೇ ನೋಡ್ಬೇಕಂತ ಇಲ್ಲ. ಕೆಂಗೇರಿಗೆ ಬರ್ತಿದಾಗೆ ಅದೊಂಥರ ಸ್ಮೆಲ್ ಬರುತ್ತೆ. ಯಾವಾಗಲೇ ಗೊತ್ತಾಗೋದು. ಬರಲಿಲ್ಲ ಪಪ್ಪ, ನಿಮಗೂ ಬರ್ತಿದೆಯಾ ಸ್ಮೆಲ್ ಬರೋದಿಲ್ಲ? ವಾಸನೆ ಹೂ ಮುಚ್ಕೊಳ್ಳಿ ಚಲೋ ಅಷ್ಟೇ. ಸುತ್ತಮುತ್ತ ಹೇಗಿರ್ತಾರ ಅಂತ ಗೊತ್ತಿಲ್ಲ, ಅಂದರೆ ಇಲ್ಲೇ ಇರ್ತಾರಲ್ಲ, ಅದು ಅಭ್ಯಾಸ ಆಗೋಗಿರುತ್ತೆ. ಸೀರಿಯಸ್ಲಿ ತುಂಬ ವಾಸನೆ ಇದೆ ಸ್ಟಾರ್ಟಿಂಗಲ್ಲೇ. ಇದು ಮೆಟ್ರೋದ? ಇದು ಮೆಟ್ರೋದಾ? ಮೇಗಡೆದು ನಮ್ಮ ಮೆಟ್ರೋದು ಲೈನು ನೋಡ್ಕೊಳ್ಳಿ. ಈ ಮೇಡಮ್ ಅವರೇ ಮೆಟ್ರೋದಲ್ಲಿ ಹೋಗ್ಬೇಕು ಅಂತ ಹೇಳಿ. ಮೆಟ್ರೋ ಇರೋ ಲೈನು ಮೆಟ್ರೋ ಮೇಲಿದೆ. ಏನ್ ಪಾಪ, ನಮ್ಮ ಬೆಂಗಳೂರಿನ ಫೇಮಸ್ ಅಂಕಲ್ನ ನೋಡ್ಕೊಬಿಡಿ. ಇವ್ರನ್ನ ಯಾವ ಥರ ಗೊತ್ತಾ ಇವರು? ಬೇಡ ಅನ್ಕೊಂಡು ಕುಡಿಬೇಡಿ ಅಂತಂದ್ರು ಕಾಫಿ ಟೀ ಕುಡಿಯೋದು. ಆಮೇಲೆ ಬಿಸ್ಕಿಟ್ ಏನಕ್ಕೆ ಭಾರಿ. ನಾನು ಫಸ್ಟ್ ಟೈಮ್ ಈ ಥರ ಎಳ್ನೀರು ಹೊಡಿತಿರೋದು ನೋಡ್ತಾ ಇರೋದು. ಹಾಗೆ ಆ ಎಳ್ನೀರಲ್ಲಿ ಎಷ್ಟೊಂದು ನೀರು ಬರುತ್ತೆ ನೋಡಿ. ಮೂತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅನ್ನೋದಕ್ಕೆ ಯಪ್ಪಪ್ಪ ಎಷ್ಟು ನೀರಲ್ಲ ಪಪ್ಪ. ನೀರು ಕುಡಿಯೋದ ಅಂತ ಹಂಗೆ ಸುಮ್ಮನಿದ್ವಿ. ಕುಡಿಯೋದ ಅಂತ ನೋಡ್ಬಿಟ್ಟು ಯಪ್ಪ ತುಂಬ ಹೊಟ್ಟೆ ತುಂಬ ಹೋಗುತ್ತೆ ಸಾಕಪ್ಪ ಅಂತ 25 ml ಇಲ್ಲ, ಅದರಲ್ಲಿ 25 ml ಇಲ್ಲ, ಅಷ್ಟು ಕಮ್ಮಿ ಎಳ್ನೀರು.
ಆಮೇಲೆ ಈ ತರ ಇದೇ ಅದು ಬೇರೆ ಜಾತಿ ಎಳ್ನೀರು ಏನೋ ಗೊತ್ತಿಲ್ಲ ಏನೋ ಡಿಫ್ರೆಂಟ್ ಜಾತಿ ಎಳ್ನೀರು ಫಾರ್ ದ ಫಸ್ಟ್ ಟೈಮ್ ಈ ತರ ಹೊಡೆದು ಇಷ್ಟಿಷ್ಟೇ ಅಲ್ಲ ಪಪ್ಪ. ಅವ್ರ ಕೈಲಿ ಹಿಡ್ದಿರೋದು ಅದೊಂದು ಜಗ್ಗನ್ ತುಂಬಿಸ್ಕೊಳಕ್ ಬಂದಿದ್ರೆ ಓಕೆನಾ, ಲಿಟ್ರಲಿ ಇಲ್ಲಾದ್ರೂ 15 ಆಯ್ತಲ್ಲಪ್ಪ, 15 ಕೊಚ್ಚಿದ್ರು ಇನ್ನೂ ತುಂಬಿಲ್ಲ. 15 ಎಳ್ನೀರು ಏನಿದ್ರು ತಲೆ ಸ್ವಲ್ಪ ಹಿಂಗೆ ನೀಟಾಗಿ ಬಾಚ್ಕೊಬಿಡ್ತಾರೆ ವಿಡಿಯೋ ಬರೋಕ್ಕಿಂತ ಮುಂಚೆ. ಆ ಥರ ಕೂದಲು ಮೇಂಟೈನ್ ಮಾಡಬೇಕು. ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ನೋಡಿ ಕೂದಲನ್ನ. ಸೊ ಈಗ ಅದು ನಾವು ಇದು ಯಾವ ಏರಿಯಾ ಪಪ್ಪ, ನಿಜವಾಗ್ಲೂ ಯಾವ ಏರಿಯಾ ಅಂತ ಗೊತ್ತಿಲ್ಲ. ಹೊಟ್ಟೆ ಸಿಕ್ಕಿದ್ದು ಎಗ್ ರೈಸ್ ತಿನ್ಬೇಕಂತ ಸ್ಟಾಪ್ ಮಾಡಿದ್ದು. ಡಬಲ್ ಎಗ್ ರೈಸಾ, ಟ್ರಿಪಲ್ ಎಗ್ ರೈಸ್ ಸೇರ್ತಿದ್ದಾರೆ. ಸೊ ತಿನ್ನೋಣ, ಹೇಗಿದೆ ಟೇಸ್ಟ್ ಮಾಡೋದು ಬೆಂಗಳೂರಲ್ಲಿ ನೋಡೋಣ. ಬಿಸಿ ಬಿಸಿ ಎಗ್ ರೈಸ್. ನಮಗೆ ಸ್ಪೂನೆಲ್ಲ ಏನು ಬೇಡ, ಸ್ಪೂನಿಗಿಂತ ಕೈಯಲ್ಲಿ ತಿಂದರೆ ಅದೊಂಥರ ರುಚಿ. ನೀವೇನೇ ಹೇಳಿ, ಸ್ಪೂನಲ್ಲಿ ತಿನ್ನೋದಕ್ಕಿಂತ ಕೈಯಲ್ಲಿ ತಿಂದಾಗ ಅದ್ರ ರುಚಿನೇ ಒಂಥರ ಕೈಯಲ್ಲಿ ತಿಂದಾಗ ಆ ಊಟದ ರುಚಿನೇ ಒಂಥರ ಚೇಂಜ್ ಆಗೋಗುತ್ತಲ್ಲ ಪಪ್ಪ. ನೋಡಿ ಹೆಂಗಂತೀವಿ ಅವ್ರು ಸ್ಪೂನಲ್ಲಿ ಕೈಯಲ್ಲಿ ತಿಂದರೆ ಚಂದ. ಕೈಯಲ್ಲಿ ತಿಂದಾಗ ಕೊಡೋ ಒಂದು ಟೇಸ್ಟು ಸ್ಪೂನಲ್ಲಿ ತಿಂದಾಗ ಕೊಡೋಲ್ಲ. ಸೊ ನಾನು ಸ್ಪೂನಲ್ಲಿ ತಿನ್ನೋಲ್ಲ, ಕೈಯಲ್ಲಿ ತಿಂತೀನಿ. ಗೋಬಿ ಮಸಾಲೆ ಪುರಿನೇ ಕೈಯಲ್ಲಿ ತಿಂದೋಳಿದ್ದನ್ನು ಕೈಯಲ್ಲಿ ತಿನ್ನೋಲ್ಲ. ಕೊಟ್ಟಿದ್ದಾರ ಅಪ್ಪ ಬೇಕು ಅನ್ನೋದಕ್ಕಿಂತ ಮುಂಚೆ ಎತ್ಕೊಂಡೆ ಬಿಟ್ಟ. ಮಾತ್ರ ಬೈಸ್ಕೊಂಡು ಮಾಡ್ಸ್ಕೊಂಡು ಕರ್ಕೊಬರ್ಲಿಲ್ವಾ ಬೇಕಾಗಿರೋ ಜಾಗಕ್ಕೆ? ಬೈತಾರೆ ಬರೀ ಗಾಡೀಲಿ ಹೋಗ್ಬೇಕಾದ್ರೆ. ಮಗಳಿರೋ ಹೊತ್ತಿಗೆ ಅಡ್ರೆಸ್ ಕಂಡಿಡಿಯೋಕ್ಕಾಯ್ತು. ನಂಗೆ ಈ ಥರ ಎಲ್ಲ ಅಪಾರ್ಟ್ಮೆಂಟ್ಸ್ ನೋಡ್ತಾ ಇದ್ರೆ, ಅಂದರೆ ಈ ಥರ ಅಂಡರ್ಗ್ರೌಂಡ್ ನೋಡ್ತಾರೆ, ನಂಗೆ ಈವಿಲ್ ಡೆಡ್ ನೆನಪಾಯ್ತಾ ಇದೆ. ಈವಿಲ್ ಡೆಡ್ ಗೊತ್ತಲ್ಲವಪ್ಪ? ಈವಿಲ್ ಡೆಡ್ ಇದೇ ಥರ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಒಂದು ಬುಕ್ ಇದ್ಬಿಟ್ಟು ಮೇಲೆ ಬಂದುಬಿಟ್ಟು ರಕ್ತಪಾತ ಫುಲ್ ಹಾಕ್ಬಿಟ್ಟು ರೈನ್ ಹರಿದು ಬಿಡುತ್ತೆ. ಸೊ ನಮಗೆ ಅಪಾರ್ಟ್ಮೆಂಟ್ಸ್ ಎಲ್ಲ ಆಗಲ್ಲ. ನಮ್ಮ ಮನೆಗೆ ಹೋಗ್ತಾ ಇದ್ವಿ, ಭಯ ಆಯ್ತಿದ್ದೆ. ಒಂದೊಂದು ಸ್ಟಾಪ್ಗೂ ತಲೆ ಬಾಚದ ನಾನು ಇವರಷ್ಟು ತಲೆ ಬಾಚ್ಕೊಂಡಿಲ್ಲಪ್ಪ ಇವತ್ತೆಲ್ಲ. ಎಲ್ಲ ಇಡೀ ನಿಮ್ಮ ಕುಟುಂಬ ಬಂದು ನಿಂತ್ಕೊಂಡು ಅವರು ತಿನ್ನೋದಲ್ವಾ, ತಿನ್ಬೇಕು ಆ ರೀತಿ. ನಾವು ಬೇರೆ ಇದ್ರಲ್ಲಿ 12 ಗಂಟೆ ಕೊರಿಯನ್ ಭಾಷೆಯಲ್ಲಿ ಹೇಳೋದವಾ, ಬನ್ನಿ ತಿನ್ಬನ್ನಿ. ಸೀರಿಯಸ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ಎಷ್ಟು ಅಂತಂದ್ರೆ 15 ಕಿಲೋಮೀಟರ್ಸ್ಗೆ 1.5 hour ಬೇಕು ಅಂತ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿದ್ದಾರೆ. ನಮ್ಮ ನರಸೀಪುರದಿಂದ ಮೈಸೂರಿಗೆ ಎಷ್ಟು ಪಪ್ಪ? 1 ಗಂಟೆ 3/4 ಗಂಟೆ ಸಾಕು. ನೀನು ಅಲ್ಲೇ ಬಿಟ್ಟಾಕು. ಇಲ್ಲಿಂದ ಮೈಸೂರಿಗೆ 40 ಕಿಲೋಮೀಟರ್ ಓಡಾಡಕ್ಕೆ. ಅದು ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್ 40 ನಿಮಿಷ. ಒಂದೊಂದ್ಸಲ ನಮ್ಮಪ್ಪ ಚಚ್ಚಿದ್ರೆ ಅರ್ಧ ಗಂಟೆ 35 ನಿಮಿಷದಲ್ಲೇ ಬಂದ್ಬಿಡ್ತೀವಿ. ನಾನಂತೂ ಬ್ಯಾಂಗ್ಳೂರಿಗೆ ಬರಲ್ಲ ಅಂತ ಅನ್ಕೊಂಡಿದೀನಿ. ನೋಡೋದ ಮುಂದಕ್ಕೆ ಹೇಗಾಗುತ್ತೆ ಅಂತ ನೋಡೋದ. ಸುಸ್ತಾಗೋಯ್ತು. ಒಂದಿಷ್ಟು ಜನಕ್ಕೆ ಕೊಟ್ಟಾಗಿದೆ, ಇನ್ನೂ ಸ್ವಲ್ಪ ಒಂದು 2-3 ಜನದ್ದು ವೆಡ್ಡಿಂಗ್ ಕಾರ್ಡ್ ಕೊಟ್ಟರೆ ಇವತ್ತಿಗೆ ವೆಡ್ಡಿಂಗ್ ಕಾರ್ಡ್ ಕೊಡೋದು ಇವತ್ತಿಗೆ ಅಷ್ಟಕ್ಕೆ ಮುಗೀತಲ್ಲ ಪಪ್ಪ. ಸೊ ಅಷ್ಟೇ, ಈಗ ಕೇಳಿಲ್ಲ ಹೇಳಿಲ್ಲ ಈ ಥರ ಮಾಡಿಬಿಡೋದು. ಆಮೇಲೆ ನಾವು ಕೊಡದೆ ಇರೋಕ್ಕೂ ಆಗೋದಿಲ್ಲ. ಎಂಥ ಸಂದಿಗ್ಧ ಪರಿಸ್ಥಿತಿಗೆ ತರ್ತಾರೆ ನಮ್ಮನ್ನ ಅಂತಂದರೆ. ಸುಮ್ಮನೆ ಟ್ರಾಫಿಕಲ್ಲಿ ನಿಂತಿದ್ದೀವಿ, ಮಾಡಿದ್ರು 1 ಕಿಲೋಮೀಟ್ರ್ ಮುಗಿಲ್ಲ, ಆಗಲೇ 3 ಟ್ರಾಫಿಕ್ ಸಿಗ್ನಲ್ ಸಿಕ್ತು ನಂಗೆ ಅಲ್ಲ ಪಪ್ಪ. ಸುಮ್ಮನೆ ಕಟ್ಗುವೆ ಟ್ರಾಫಿಕ್ಕು. ಅಯ್ಯೋ ಸಿಗ್ನಲ್ಸು. ಕನ್ನಡವೇ ನಮ್ಮಮ್ಮ, ನಮ್ಮಮ್ಮ ನಮ್ಮಮ್ಮ ಅಂದ್ರೆ ಇಂಗ್ಲಿಷಲ್ಲಿ ನಿಮ್ಮ ಮಮ್ಮಿ. ಅಂತೂ ಇಂತೂ ಇವತ್ತು ವೆಡ್ಡಿಂಗ್ ಕೊಡೋ ಕೆಲಸ ಮುಗೀತಿ ಇವತ್ತಿಗೆ. ಹಾಗೆ ನನ್ನ ದೊಡ್ಡೋಳು ಅನ್ಕೊಂಡು ಇಲ್ಲೆಲ್ಲ ಅರ್ಶನ ಹಾಕ್ಬಿಟ್ಟಿದ್ದಾರೆ. ಹೇಳೋದು ನಂಗೆ ಪಾಪ ಇವರು ಸುಸ್ತಾಗ್ಬಿಟ್ಟಿದ್ದಾರೆ. ಪಾಪ ನಮ್ಮಪ್ಪ ಕ್ಯೂಟಿ ಪುಟಿ ಪೈ ಅಪ್ಪ. ಈಗ ಅಬ್ಬ ಯಪ್ಪ ಬೆಂಗಳೂರಲ್ಲಿ ಜನ ಹೇಗೆ ಸರ್ವೈವ್ ಮಾಡ್ತೀರ ಅಂತ ನಿಜ ಗೊತ್ತಿಲ್ಲ. 15 ಕಿಲೋಮೀಟರ್ನ 1.5 ಗಂಟೆ ಟೈಮಿಂದ ಇನ್ನೂ ಓಡಿಸ್ಕೊಂಡು ಬರ್ತಾನೆ ಇದೀವಿ ಗಾಡಿನ. ಸೀರಿಯಸ್ಲಿ ಎಷ್ಟು ಟ್ರಾಫಿಕ್ಕು ಅಂತಂದ್ರೆ ಹಾರಿಬಲ್ ಆಗಿದೆ ಮಾತ್ರ. ನಮಗೆ ಮೈಸೂರಲ್ಲಿ ನಮ್ಮ ನರಸೀಪುರದಲ್ಲೆಲ್ಲ ತಿರ್ಗಾಡ್ಬಿಟ್ಟು ಇಲ್ಲಿ ಬಂದು ತಿರ್ಗಾಡ್ತಿದ್ರೆ ನಿಜವಾಗ್ಲೂ ಹಾರಿಬಲ್ ಆಗಿದೆ. ಹೊಟ್ಟೆ ಬೇರೆ ಹಸಿತಾ ಇದೆ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಕಮೆಂಟ್ ಶೇರ್ ಕೂಡ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗುವ. ಟಾಟಾ.